ಪ್ರಹರ್ತನೆ ನಾ ಅದಕ್ಕೆ ಬಂದಿನಿ ಜರಾ ಶಾಂತ ತೋರಿ ನೀವು ಎದಕ್ಕೋಪ ಅವ್ರು ಏನ್ ಹೇಳ್ತಾರ ಅವ್ರಿಗೆ ಗೊತ್ತ ನನಗದು ನೀ ಗಪ್ ಕುಂದ್ರ ಜರ ಹಿಂಗಾಗ್ಯದೇನು ಡಾವ್ ಬೇರೆ ಕಾಣಿಸ್ತದ ಕೂಡಿದಂತ ಎಲ್ಲ ನನ್ನ ಗುರು ಹಿರಿಯರಿಗೆ ಹಿರಿಯರಿಗೆ ಬಬಲಾದಿ ಸಂಘದ ವತಿಯಿಂದ 2ನೇ ಸಂದಿನ ವಂದನೆಯನ್ನ ಹೇಳಿ ಹೇಳಿ ಅದಕ್ಕೆ ಮಹಾತ್ಮರ ಒಂದು ಮಾತನ್ನ ಹಿಂಗ ಹೇಳ್ತಾರ ಹೆಂಗ್ ಹೇಳ್ತಾರಪ್ಪ ಮಹಾತ್ಮರ ಮಾತ ಎಳ್ಳಿಲ್ಲದ ಘಾಣಿನಲ್ಲಿ ಎಣ್ಣೆ ಉಂಟೆ ಗೊಳ್ಳ ಕುಟ್ಟಿದಲ್ಲಿ ಭತ್ತ ಉಂಟೆ ಹತ್ ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಕಳ್ಳರು ಸುಳಿದಾಡು ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಉಳಿಯೋದುಂಟೆ ಹೊಟ್ಟ ತೂರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅಂತ ಹೇಳಿದ್ರು ಅವ್ರು. ಹೌದು ಇದೇ ಮಾತನ್ನ ಯಾಕೆ ಹೇಳಿದ್ರಪ್ಪ ಇದೇ ಮಾತು ಯಾಕೆ ಹೇಳ್ಬೇಕಾಗೈತ ಅಂತ ಕೇಳಿದ್ರ ಹಾ ಎಳ್ಳ ಇರ್ಲಾರ್ದ ಘಾಣ ಚಂತನ ತಿರುದ್ರಿ ಅದ್ರ ಅಂದ ಎಣ್ಣೆ ಹೊಂಡ್ತದೇನು ಅದ್ರಂದ ಹೆಂಗ್ ಮಾಡ್ತದ್ರಿ ಗೊಳ್ಳ ತಂದು ಒಗದಕ್ಕಿರಂದ ಅದಕ್ಕೆ ಪೆಟ್ಟಿನ ಮೇಲೆ ಪೆಟ್ಟು ಎಟ್ಟು ಬಿಡ್ತೀರಿ ಬೇಡ್ರಿ ಬಡೀರಿ ಗೊಳ್ಳದಂದ ಎಂದ್ರಿ ಭತ್ತ ಹೊಂಡ್ತದೇನ್ರಿ ಅದು ಹೊಂಡುದಿಲ್ಲ ಮತ್ತ ಹಾ ಕಳ್ಳರು ನಿರ್ಣಯ ಕಳುವು ಮಾಡೋ ಜಾಗದಾಗ ಕೋಟಿಗಟ್ಲೆ ರೊಕ್ಕ ತಂದಿಡ್ರಿ ಇಡ್ರಿ ಅವು ರೊಕ್ಕ ಉಳಿತಾವತ್ರೇನು ಅವೇ ಹಂಗ ಉಳಿತಾವ ಹಾ ಆ ಕಡೆ ನಾವ್ ಈ ಕಡೆ ಇದು ಶಿವನಿಗೆ ಕೆಂಚು ಮಾಸ್ತರ್ ಅವ್ರಿಗೆ ಹೇಳುದು ಅದ ಏನಂತ ಹೇಳುದದ ಒಂದು ತಾಸು ಕೂತವ್ರಿಗೆ ಬೇಸರ ಆಗುತ್ತನ ಹೊಡೆದ್ರಿ ಖರೆ ಬರೇ ಗೊಳ್ಳೆ ಬಡದ್ರಿ ಕೆಂಚು ಮಾಸ್ತರ್ ಅವ್ರ ಎಣ್ಣೆನೂ ಕಡಿಗೆ ಆಗ್ಲಿಲ್ಲ ಬತ್ತು ಹೊರಗೆ ಬರಲಿಲ್ಲ ಆ ಕೆಂಚು ಮಾಸ್ತರ್ ಅವ್ರ ಬೋಲ ಮಗ್ಲಾಗ ಮರಿ ಯಾವದಾದ ತಿಳಿದು ಹೆಜ್ಜಿಡ್ರಿ ಕುಂಬಾರ ಹಳ್ಳದ ನಿಂಗಾಣಗಂದಾರ ಕೋಗಿಲೆಯ ಕಂಠ ಲಮನ್ ಹಟ್ಟಿ ತುಕಾರಾಮಗಂದರು ಮಾತಿನ ಭಂಟ ಹೌದು ಅಡ್ಡ ಮಾತಾಡವ್ರಿಗೆ ಉಮದಿ ಮಾನಸಿದ ಮಾರಾಯ ಬಾಳ ತೊಂಟ ಮ್ಯಾಳಿನ ಒಳಗ ಬಬಲಾದಿ ಮ್ಯಾಳ ಬಾಳ ಓಟ ನಾ ಅಂದವ್ರಿಗೆ ಕುಂದರ್ಸ್ಲಾರೆ ಬಿಟ್ಟಿಲ್ಲ ನಿಗುವಿ ಗೋಟ ಕೆಂಚು ಮಾಸ್ತರ್ ಅವ್ರ ವಿಷಯ ಮಾತಾಡಿದ್ರಿ ಒಂದು ತಾಸತನ ಮಾತಾಡ್ಯಾರ ಖರೆ ಇದು ನನಗ್ರಿ ಏನ ತಿಳಿಲಿಲ್ರಪ್ಪ ಕೂತವ್ರಿ ನಿಮಗೆ ತಿಳಿತ ಬಿಡ್ತ ಅದ್ರ ನಮಗ್ ಕೂನಿಲ್ಲ ಹಿಂಗಾಗ್ಯದ ನೋಡ್ರಿ ಚಂತನ ಕಾಯಿಪಲ್ಲೆ ಬಜಾರ್ ಆಗ್ತಾವ ಕಾಯಿಪಲ್ಲೆ ಬಜಾರ್ದಾಗ ಚಂತನ ಮಾರ್ಕೆಟ್ ಮಾಡಿದ್ರು ಒಂದ್ 5,000 ಗಲ್ಲ ಆಗ್ತದ ಬಾಳ ಆದ್ರ ಆಗ್ತದ್ರಿ ಅಟ ಇದು ಬಾಳ ಆದ್ರ 4,000 ಬಂಗಾರ ಅಂಗಡಿಯಾಗ ಒಂದು ತಾಸು ತಕಡಿ ತೂಗಿಕ್ಕಿರಿನ ವಜಾರ ವ್ಯಾಪಾರ ಮಾಡಿದ್ರೆ ಒಂದು 20 ಲಾಖ ತನ ವ್ಯವಹಾರ ಆಗ್ತದ ಒಬ್ಬನೇ ಇರ್ತಾನ ಒಂದು 4 ಗಿರಕಿ ಬರ್ತಾವ ಖರಿ ಇಲ್ಲಿ ಚಂತನ ಮಾಡೋದು ಅಟ್ಟೆ ಅಲ್ಲಿ ಒಂದು ತಾಸು ಮಾಡೋದು ಅಟ್ಟೆ ಅದ ಇದು ಕೆಂಚು ಮಾಸ್ತರ್ ಯಾಕೆ ಹೇಳುದದ ಈ ಮಾತ ಕಾಯಿಪಲ್ಯ ಬಜಾರ್ದಾಗ ವ್ಯವಹಾರ ಮಾಡ್ದಂಗ ಮಾಡಬ್ಯಾಡ್ರಿ ಮತ್ ಹಂಗ ಚೊಕ್ಕ ಬಂಗಾರ ದುಕಾನದಾಗ ವ್ಯವಹಾರ ಮಾಡ್ದಂಗ ಮಾಡ್ರಿ ಹೌದು ಇರ್ಲಿ ನಿಮಗೆ ಯಾಕೆ ಇಟ್ಟೆಲ್ಲ ಹೇಳುದದ ಯಾಕೆ ಹೇಳುದಪ್ಪ ನಮ್ಮ ಜಟ್ಟಪ್ಪಕ್ಕ ಹಿರಿ ಕಲಾವಿದರಿಗೆ ಒಂದು ಮಾತಂದಿದ್ದೇವ್ ನಾವು ಏನಂದಿದ್ರಿ ಎತ್ತ ಹಳಿದಾಗ್ಯದ ಇದು ಕುಂಡ್ರ ಬೀಳ್ತದೋ ಏನೋ ನಡೀತದೋ ಗೊತ್ತಿಲ್ಲ ಮಗಂದಿದ್ದೆವು ಇಲ್ಲ ಎತ್ತ ಅವರು ಹೇಳಿದ್ರು ಏನಂತ ಹೇಳಿದ್ರು 5 ರಾತ್ರಿ 5 ಹಗಲ ಹೊಡೆದ್ರು ನಿಂದ್ರು ಎತ್ತ ಅಲ್ತಾವ ಅಂತೇಳಿ ಇದು ನಿಂದ್ರು ಎತ್ತಲ್ಲ ನಿತ್ರ ಇಲ್ಲೇ ಕಟಕರಿ ಕೊಡ್ರಿ ಅಂದ್ರ ಅವ್ರು ಕೂಡ್ರಿ ಅಂದ್ರ ಅವ್ರು ಇರ್ಲಿ ಇನ್ ಯಾವಾಗ ನಿಂದಿರ್ತದ ನೋಡು ಎತ್ತ ಅವಾಗ ಕಟಕರದವಣಿ ಮುಂದೆ ನೋಡ್ಲಾಕ ಬರ್ತದ ಕಟಕರದವಣಿಗೆ ಹಳಿದಾಗ ಹೋಗೇಬೇಕಾಗ್ತದ ಹೌದ್ ಯಾರು ಹೇಳಕ್ ಹತ್ತಲ್ಲ ಹೌದ್ ಇರ್ಲಿ ಕೆಂಚು ಮಾಸ್ತರ್ ಅವರಿಗೆ ಇಟ್ಟು ಯಾಕೆ ಹೇಳ್ಬೇಕಾಯ್ತು ಯಾಕೆ ಹೇಳ್ಬೇಕಾಗ್ಯದ ಇದು ವ್ಯವಹಾರ ಹೆಂಗಾಯ್ತು ಗೊತ್ತೇನ್ರಿ ಹೆಂಗಾಗ್ಯದ್ರಿ ವ್ಯವಹಾರ ಮುತ್ತಿನ ಬೆಲೆ ಮುತ್ತುಗಾರನೇ ಬಲ್ಲ ಕತ್ತಿ ಕಾಯವಂಗ ತಿಳಿಲಿಲ್ಲ ಎತ್ತಿಗೆ ಒಪ್ಪು ಕಾರುಣಿ ಹಬ್ಬ ಕತ್ತಿಗೆ ಒಪ್ಪಲ್ಲ ಎತ್ತ ಯಾರಿಗೆ ಕ್ವಾಣ ಕೆರಿಗೆ ಹಿಂಗ ವ್ಯವಹಾರ ಆಗಬಾರದು ವ್ಯವಹಾರ ಸುರಳಿತವಾಗಿ ಹೋಗಬೇಕು ವಿಷಯ ಮಾತಾಡಿದ್ರು ಅವ್ರು ಮಾತಾಡ್ತಕ್ಕಂತ ವಿಷಯ ಮುರಿ ಇವತ್ತ ನೀವ್ ಹೆಚ್ಚಾಗಿ ಹೋಗತ್ತ ಹೇಳ್ಯಾರ ಹಿಂಗ ಹೇಳ್ಯಾರಪ್ಪ ದೈವ ಕುತ್ತ ಕಾಟ ಮಾಡ್ರಿ ನಿಮ್ಮ ಕೈಯಾಗದ ನಿಮ್ಮಟ್ ನಾವೇನು ಹಂಗ ಮಾಡ್ತೈತಿ ಹೇಳಲ್ಲ ಖರೆ ಹೇಳದವ್ರಿಗೆ ಎಂದೂ ಬಿಟ್ಟಿಲ್ಲ ಮತ್ ಹಿಂಗದೇನು ಬಬಲಾದಿ ಲಕ್ಷ್ಮಣ ನೇಮಿ ಹಿಂಗದ ಯಾರಿಗೆ ಕೆಣಕಿಲ್ಲ ಕೆಣಕದವ್ರಿಗೆ ಟಿಣಕಿ ಹೆಂಡ್ ಹಾಕುತ್ತಾನೆ ಬಿಟ್ಟಿಲ್ಲ ನಿಮಗಲ್ಲ ಅಂತದು ಹಿಂಗ ನನ್ನ ನೇಮ್ ಅದು
ಹಾ 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 ಇರ್ಲಿ ಇರ್ಲಿ ಇರ್ಲಿ. ಇವತ್ತು ವಿಷಯ ಮಾತಾಡ್ರಿ ನೀವು ಏನತ್ತ ಎಟ್ಟ ಶಾಣ್ಯಾರ ಹಂಗ ವಿಷಯ ಮಾತಾಡಿದ್ರಿ ಕೇಳ್ರಿ ನೀವು. ಹೇಳ್ರಿ. ವಾಸುದೇವ ದೇವಕಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂತ 7 ಮಕ್ಕಳಿಗೆ ಕಂಸ ಕೊಂದ 8ನೇದವ ಕೃಷ್ಣ ಪರಮಾತ್ಮ ಉಳ್ದ ಅಂತೇಳಿ ಹೇಳ್ಯಾರ. ದೈವೆಲ್ಲ ಕೇಳಿರಿ, ಯೂಟ್ಯೂಬ್ದಾಗೂ ಐತಿ. ಹೌದ್. ಇಲ್ಲಿ ಒಂದೇ ನಿಮಗ ಕೇಳುದ ಕೆಂಚು ಮಾಸ್ತರ್ ಅವ್ರ ಏನತ್ತ ವಾಸುದೇವ ದೇವಕಿ ಹೊಟ್ಟಿಲಿ 7 ಮಕ್ಕಳಿಗೆ ಕಂಸ ಕೊಂದನಂತೇಳಿ ಈ ಫಳ್ಯಾಗ ಸಿದ್ಧ ಮಾಡಿ ಹೋದ್ರಿ ಅಂದ್ರ ಬಬಲಾದಿ ಲಕ್ಷ್ಮಣ ಸೋತಂತೇಳಿ ನಿಮಗೆ ಕೈ ಜೋಡಿಸಿ ಹೋತ. ಸುಮ್ಮ ಮನುಷ್ಯಗೆ ಬಂದಂಗ ಮಾತಾಡುದು. ವಾಸುದೇವ ದೇವಕ್ಕೆ ಹೊಟ್ಟಿಲೆ ಹುಟ್ಟಿರ್ತಕ್ಕಂತ 6 ಮಕ್ಕಳಿಗೆ ಕಂಸ ಕೊಂದನ, 7ನೇದವ ಕೃಷ್ಣ ಪರಮಾತ್ಮ ಅದನ. 7 ಮಕ್ಕಳಿಗೆ ಕೊಂದ 8ನೇದವ ಕೃಷ್ಣ ಪರಮಾತ್ಮ ನೀವು ಹೇಳ್ತೀರಿ. ಬರ್ಲಿ ಹಂಗೆ. ವಿಷಯ ಎಷ್ಟು ಸತ್ಯ ಎಷ್ಟು ಸುಳ್ಳು ನೀವೇ ಕಾಟ ಮಾಡ್ರಿ. ಇನ್ನೂ ಒಂದು ಮಾತು ಹೇಳಿದ್ರು ಅವರು. ಏನತ್ತ ಯಾವಾದ್ರಪ್ಪ ತ್ರೇತಾಯುಗದಾಗ ಜನಕ ರಾಜಂದು ಮಿಥಿಲಾ ನಗರದೊಳಗೆ ಜನಕ ರಾಜನ ಆಸ್ಥಾನದೊಳಗೆ ಹುಟ್ಟಿ ಯಾರು ಸೀತಾ ಬಂದ ಸಿಕ್ಳು. ಇದು ಕತಿ ಬಾಳ ಹೇಳ್ಯಾರ, ನಾ ಹೇಳಲ್ಲದು. ಹೌದ್. ಅದ್ರಾಗ ಒಂದು ಮಾತು ಹೇಳಿದ್ರು ಅವರು. ಏನತ್ತ ಹೇಳ್ಯಾರ ಇಲ್ಲಿ ನಾ ಹೇಳಿದ್ದವ್ರಿಗೆ ಏನತ್ತ ರಾವಣ ರಾವಣ ಬ್ರಹ್ಮ ಹೇಳನವನಿಗೆ ಬ್ರಹ್ಮ ಲೇಖದ ಬ್ರಹ್ಮಂದು ಏನತ್ತ 6 ಕೋಟಿ ಆಯುಷ್ಯ ನಿನಗಂತೇಳಿ ಬರೆದು ಹೋದವ. ಖರೆ ಬ್ರಹ್ಮನ ಲೇಖ ಇತ್ತು, ಖರೆ ಆ ಲೇಖಿನ ತಕ್ಕಂಗ ದಂಡಿಗೆ ಹೋಲಿಲ್ಲವ. ಹಿಂಗ ನೀವು ಬೋಲೆ ನಿಮಗ ವಿಷಯ ಪ್ರಯತ್ನ ಅಂದ್ರೆ ಏನು, ಪ್ರಾರಬ್ಧ ಅಂದ್ರೆ ಏನು ಇದು ತಿಳ್ಕೋರಿ ಮೊದಲು. ಇದು ತಿಳ್ಕೋರಿ. ಓಯಪ್ಪ, ಪ್ರಾರಬ್ಧ ಅಂದ್ರೆ ಹಣಿಬಾರ ಬರ್ದದ್ದು ಯಾರ ಕೈಲಿ ನಾವು ಅಳ್ಕಸಲಾಕ ಆಗಿರಬಾರ್ದು, ಅದು ಪ್ರಾರಬ್ಧ. ಹಂಗಲ್ಲ, ನನಗೊಂದು ಕಲ್ಲು ಕೊಡ್ತೀರಿ ಏನತ್ತಿನ. ಅವ್ರ ಸರಿ ನೀ ಯಾಕೆ ಹಂಗಲ್ಲ, ನಾನೇ ಹೊಡ್ಕೋತೀನಿ. ಪ್ರಯತ್ನ ಪ್ರಾರಬ್ಧ ತಿಳಿದ್ರೆ ಮಾತಾಡ್ಲಕ್ ಬರ್ತದೆ, ತಿಳಿಲಿಕ್ಕ ಮಾತಾಡ್ಲಕ್ಕ ಬರುದಿಲ್ಲ. ಸಮಜಾತೋ ಬಾಲಿಸೆ ಬಾರಿಕ್ ನೈ ಸಮಜಾತೋ ಮುಸುಲ್ಸಿಯ ಬಡ ಅಂತ ಹೇಳಿದ್ರು ಅವ್ರು. ಹಿಂಗಂದ್ರೆ ನೋಯಪ್ಪ ಇದು. ಅದು ತಿಳಿತಂದ್ರೆ ಕೂದಲಿಕ್ಕಿಂತ ಸಣ್ಣದ, ತಿಳಿಲಿಕ್ಕೆ ಒಣಕಿಕ್ಕಿಂತ ದಮ್ಮದು. ಪ್ರಯತ್ನ ಪ್ರಾರಬ್ಧ ವಿಷಯದೊಳಗೆ ನೀವು ಮಾತಾಡಿದ್ರಿ. ಪ್ರಾರಬ್ಧ ರಾವಣನಲ್ಲಿ ಬರದಾರ 6 ಕೋಟಿ ಆಯುಷ್ಯ ತೇಳಿ. ಖರೆ ಅದು 6 ಕೋಟಿ ಉಳಿಲಿಲ್ಲ. ಯಾಕೆ ಉಳಿಲಿಲ್ಲ ನಾ ನಿಮಗ್ ಕೇಳಿನಿ, ಕೇಳಿದೆವು. ಪ್ರಯತ್ನದಿಂದ ರಾವಣ ಅಂತ ಕೀರ್ತಿ ಪಡೆದ ಹೇಳಿದ್ರು ಲಕ್ಷ್ಮಣ ಮಾಸ್ತರ್ ಅಂತ ಹೇಳಿದ್ರು. ಹಿಂಗ ಹೇಳ್ಯಾರ ಅವರು. ನೀವು ಏನು ಮಾತಾಡಿದ್ರಿ ಎಲ್ಲ ಪ್ರಯತ್ನದ ಉದಾಹರಣೆ ಮಾತಾಡಿದ್ರಿ. ಪ್ರಭು ರಾಮಚಂದ್ರ ಬಂದ ಪ್ರಭು ರಾಮಚಂದ್ರ ಬಂದಕ್ಕಿಂದ ಸೀತಾನ ಸ್ವಯಂವರದೊಳಗ ರಾವಣ ಮೊದಲು ಬಂದ ಬಾಣ ಎತ್ತಿ ಮೈ ಮೇಲೆ ಹಾಕೊಂಡು ಬಿದ್ದ. ಅವ ಪ್ರಯತ್ನ ಮಾಡ್ದ, ಮೈ ಮೇಲೆ ಹಾಕೊಂಡು ಬಿದ್ದ. ಮತ್ತ ಪ್ರಭು ರಾಮಚಂದ್ರ ಏನು ಇದು ನನ್ನ ಪ್ರಾರಬ್ಧಾಗ ನನಗ್ ಬರ್ದದೋ ಇಲ್ಲೋ ಗೊತ್ತಿಲ್ಲ ಸುಮ್ಮನೆ ಇತ್ತಿದ್ರೆ ಎತ್ತಿತ್ರಿ ಬಾಣ. ಹಂಗೆ ಎತ್ತದು. ಅದು ಪ್ರಯತ್ನ ಮಾಡೇಬೇಕು. ಹಿಡಿದು ಬಾಣ ಎತ್ತದು ಪ್ರಯತ್ನ ಮಾಡ್ಬೇಕು, ಮಾಡಬಾರ್ದು, ಮಾಡೇಬೇಕು. ಕೆಂಚು ಮಾಸ್ತರ ಇಟ್ಟಾಗ ಅಡವಿ ಬಿದ್ದು ಮಾತಾಡ್ಲತ್ತಿರ್ತೀರ ನಾತ ಇಲ್ಲ. ಬರೋತ್ನಾಗ ಏನ್ ಹೆಚ್ಚ ಕಡಿಮೆ ಆಗ್ಯಾದ ನಾತೀನಿ. ನಿನಗೊಂದು ಮಾತು ಕೇಳ್ತನ. ಏನತ್ತ ಇವತ್ತ ಸೀತಾದೇವಿ ಎಲ್ಲಿ ಜನಕ ರಾಜನ ಆಸ್ಥಾನದೊಳಗ ತನ್ನ ರಾಜವಾಡ್ಯದೊಳಗ ದಿನಾದು ಏನು ಭೂಮಿ ತುಕ್ಕದ ಬಾಣಿತ್ತು ನೋಡ್ರಿ. ಗೋಡ ಅಂತೇಳಿ ತನ್ನ ಕುಂಡಿ ಬಡ್ಡಾಕ ತಗೊಂಡಿಕ್ಕಿಂದ ರಾಜವಾಡ ಎಲ್ಲ ಓಡಾಡಿ ಆಡ್ತಿಳಕಿ. ಹೌದು. ಭೂಮಿ ತೂಕದ ಬಾಣ ಸೀತಾದೇವಿ ತಗೊಂಡ ಆಡ್ಯಾಳ 6-7 ವರ್ಷನಕ್ಕಿದ್ದಾಕ್ರೆ ಹಿಡ್ಕೊಂಡು. ಹೌದು. ಆ ಬಾಣ ಎತ್ತುವುದು ರಾವಣನ ಕೈಲಿ ಆಗ್ಲಿಲ್ಲ, ಮೈ ಮೇಲೆ ಹಾಕೊಂಡು ಬಿದ್ದಾನ. ಸೀತಾದೇವಿ ಆಡಿರ್ತಕ್ಕಂತ ಬಾಣ ಎತ್ತುವುದು ರಾವಣನ ಕೈಲಿ ಆಗಿಲ್ಲ. ಮತ್ತ ಸೀತಾದೇವಿಗೆ ಎತ್ತಿಕ್ಕಿಂದ ರಾವಣ ಲಂಕಾಕ ಹೆಂಗ ವೈದ ಇದ್ರ ಉತ್ತರ ಬಿಡುಗಡೆ ಮಾಡ್ರಿ ನೀವು. ಸೀತಾದೇವಿ ಆಡಿದ ಬಾಣ ಎತ್ತಿಲ್ಲ, ಸೀತಾದೇವಿಗೆ ಹೆಂಗ ಎತ್ತದ ರಾವಣ? ಎತ್ತಿ ವೈದಾನ ಅಂತೇಳಿ ಇವತ್ತು ಹೇಳಿ ಶುದ್ಧ ಮಾಡ್ರಿ. ಹೌದು, ಕೆಂಚು ಮಾಸ್ತರ ಬಬಲಾದಿ ಫಳ್ಯಾಗ ಲಕ್ಷ್ಮಣಗೆ ಒಗದತ್ತೇಳಿ ನಾ ಸಿದ್ಧ ಮಾಡ್ತ. ನೀವ್ ಹೇಳೋದು ಬೇಡ, ನಾನೇ ಹೇಳ್ತೆ ನನಗೆ ಒಗದಿನಿ ಅಂತ ಹೇಳಿ. ಇದು ಇತಿಹಾಸ ಬೇರೆ ಅದ. ಇದು ಹೇಳಲಿಕ್ಕಂದ್ರೆ ಬಬಲಾದಿ ಊರಾಗಿ ಫಳ್ಯಾಗ ಬಿಡಬೇಡ್ರಿ. ನನಗೆ ಮಾತಾಡಿದ್ರೆ ಚಾಲೆಂಜ್ ಕೊಟ್ಟೆ ಮಾತ. ಇನ್ನೊಂದು ಮಾತು ಹೇಳಿದ್ರು ಅವ್ರು, ಇವ್ರು ಗಾಡಿ ಬಾಳ ಓಟ ನಡದತ್ತೇಳಿ. ಹಂಗೆ ನಿಮ್ಮದು ಓಟೆ ನಡ್ದತ್, ನಮಗೂ ಹಿಂಗೆ ಕೆಂಚು ಮಾಸ್ತರ ಈಸು ದಿನ ಬೆಕ್ಕಿಲ್ಲದ ಮನ್ಯಾಗ ಇಲಿಲಾಗ ಹೊಡೆದಂಗ ಮಾಡಿರಿ ನೀವು. ಏನು ಬೆಕ್ಕಿಲ್ಲದ ಮನ್ಯಾಗ ಇಲಿಲಾಗ ಹೊಡೆದಂಗ ಮಾಡಿರಿ ನೀವು. ಈಗ ಬೆಕ್ಕ ಬಂದ ಇನ್ನು ಜಪ್ಪು ಶಾಚಿಡ್ರಿ.
ಯಾರ ಮುಂದರೆ ಮಾತಾಡ್ದಂಗ ಲಕ್ಷ್ಮಣನ ಮುಂದೆ ನಡೆಯಲ್ಲಪ್ಪ ವ್ಯವಹಾರ ಶಿಸ್ತಿಗೆ ಮಾತಾಡ್ರಿ. ಅದಕ್ಕ ಇನ್ನೂ ಒಂದು ಮಾತು ಹೇಳಿದ್ರು. ಏನು? ನನ್ನ ತಾಯಿನಾದಂತ ಕೊಂತುಬಾಯಿ ಕನಬಾಯಿ, ಹೌದು, ಕೊಂತಾದೇವಿ 12 ವರ್ಷ ಮಾವನ ಸೇವಾ ಮಾಡಿದಳು. ಕನಬಾಯಿ ಪ್ರಯತ್ನ ಮಾಡದತ್ತ, ಕನಬಾಯಿ ಮಗ ಹುಡ್ತತ್ತ, ಕರೆ ಕೊಂತುಬಾಯಿ ಸಿಕ್ತತ್. ಇದ್ರ ಪ್ರಾರಬ್ಧ ಎಲ್ಲಿ ಅಂತ ಒಂದು ಜರಾರಿ ಹೇಳ್ಕೊಡು ಕೆಂಚು ಮಾಸ್ತರ. ಇದ್ರ ಪ್ರಾರಬ್ಧನು ವಿಷಯ ಎಲ್ಲಿ ಅದ ಒಂದು ಸ್ವಲ್ಪ ನನಗೆ ಹೇಳ್ಕೊಡು. ಎಷ್ಟು ಪ್ರಯತ್ನನೇ ಅದ. ಕೊಂತುಬಾಯಿ ಭಕ್ತಿ ಮಾಡ್ಯಾಳಂದ್ರ ಇದು ಪ್ರಯತ್ನ ಅಲ್ರಿ. ಇದು ಪ್ರಯತ್ನನೇ ಅದ, ಅದು ಪ್ರಯತ್ನನೇ ಅದ. ಅಂದ್ರೆ ಇಲ್ಲೊಂದು ಮಾತು ಹೇಳಿದ್ರೆ ನೀವು ಕೇಳಿದ್ರೇನು? ಏನತ್ತ? ಕರ್ಣಿ ಮಲಕಾರ್ಜಿದ ಹಾಲು ಕುಡ್ದತ್. ಹೌದು, ಹುಲಿ ಹರ್ಕತ್ತಿಲ್ಲ. ಮಾಳಿಂಗ್ರಾಯನ ಮಠ ಮನ್ಯಾಗ ನಿನ್ನಂತ ಮಾತಾಡೋ ಕಲಾವಿದ ಎಲ್ಲಿ ನೋಡಿಲ್ಲ ಗಬ್ರುನ. ಕರ್ಣಿ ಮಲಕಾರ್ಜಿದ್ದ ಯಾರು ಮತ್ತ ವೀರ ಮಲಕಾರ್ಜಿದ್ದ ಯಾರು ಇಟ್ರಿ ತಿಳ್ಕೋರು ಕೆಂಚು ಮಾಸ್ತರ. ದಿನ ನಮ್ಮ ಯಾರು ಶರಣಾಳ ಹಂಗಲ್ಲ ಮಾಸ್ತರ್ ತಿಳಿಲ್ಲ ಅಂದ್ರ ಹಳಿ ಹತ್ತ ನಮ್ಮ ಕಾಕಾಗಾರಿ ಕೇಳ್ಬೇಕಲ್ಲ. ಇರ್ಲಿ, ದೈವಕ್ಕೆ ತಿಳಿದ ಸಾಕು. ಹೌದು, ಇಲ್ಲಿ ಪ್ರಾರಬ್ಧದ ವಿಷಯನೇ ಇಲ್ಲ. ಮತ್ತು ಇನ್ನೂ ಒಂದು ವಿಷಯ ನೀವು ಸುಳ್ಳು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಿ ನೀವು. ವಿಷಯ ಸತ್ತಿದ್ರೆ ನಾವಲ್ಲ, ನಮ್ಮ ಅಪ್ಪ ಒಪ್ಕೋಬೇಕು ಅದಕ್ಕೆ. ಹೌದು, ನಾತ್ಯ ಪೂತ್ಯಾದ ಗೌಡ ಜಾಬಗೊಂಡ ಕನಬಾಯಿಗೆ ಹುಟ್ಟ ಬಂಜಿ ಅಂತೇಳಿ ಲೇಖ ಬ್ರಹ್ಮ ಬರದನಂತೇಳಿ ಇದು ನೀವು ಗಂಟು ಹಾಕಿ ಹೇಳಿದ್ರಿ ಅಂತ ನೀವು ಹೇಳಿದ್ರಿ. ಇಲ್ಲಿ ಒಂದು 5 ಮಠಮನಿ ಇದು ಬಂದಾರ, ಮಾರೇವಳ್ಳಿ ಬಂದಾರ. ನಾನು ಒಂದು ಬಬುಲಾದಿ ಮಠಮನೆ ಇದ್ದ. ಹೌದು, ಮಧುಗೊಂಡ ಮತ್ತೆ ಅವರು ಪದ್ಯದೊಳಗ ಬರ್ದಾರ. ಏನತ್ತ? ಜಬುಗೊಂಡ ಕನ್ನವ ಬಂಜಿ ಬವದಾಗ ಬ್ರಹ್ಮ ಬರದನವ್ರ ಹಣಿ ಬರದಾಗ ಮಕ್ಕಳ ಹೆಂಗ ಕೊಟ್ಟ ಅವರಿಗೆ ಮಳಿಕಿಲ್ಲ ಬೆಳಕಿಲ್ಲ ತಂದವ ನಾನೇ, ತೊಟ್ಟಿಲ್ಲ ಬಾಸಿ ಕೊಟ್ಟವ ನೀನೇ. ಸುಳ್ಳಂದ ಬಿಡುವ ಕುಡುದುಲ ಯಾರಿಗೆ, ಇಂದಿನ ಹಿಡಿದು ಸುಳ್ಳಂದ ಬಿಡುವ ಕುಡುದುಲ ಯಾರಿಗೆ. ಮಧುವಣ ಮುತ್ತರ ಪದ್ಯ ಆದಿಲ್ರಿ? ಹೌದೌದು. ಕೆಂಚು ಮಾಸ್ತರ ಬಾಯಿ ಕಡೆ ಮುಂದೆ ಇರ್ಲಿ. ಹಿಂಗ ಸುಳ್ಳು ಮಾತಾಡೋರು ನೋಡ ನನಗೆ ನಿಶ್ಚಯ ಆತದ ನೋಡು. ಹೌದು, ಬಾಯಿಲೆ ವಿಷಯ ಹೋಗಿತ್ತಂದ್ರ ಸರ ಹೋಗಿದ್ದಿನ ಸ್ಟೇಜ್ ಮೇಲೆ. ಸಿದ್ಧಾಟಿ ಒಳಗೆ ಸುಳ್ಳು ಮಾಡಿ ಹೊಲಸ ಮಾಡುದಿಲ್ಲ. ಹೌದು, ಇರ್ಲಿ. ಮತ್ತ ಬಬುಲಾದಿ ಲಕ್ಷ್ಮಣ ಊರ್ತನ ಬರೋಣ ಬಹಳ ಅರ್ಬಟ್ ಮಾಡ್ತಾನ ಹಿಂಗೇನ್ ತಿಳಿಬೇಡ್ರಿ ನೀವು. ಇನ್ನ ಊರಿಗೆ ಬಂದಿರ್ತೇಳಿ ಇಟ್ಟು ಕಾಯ್ದಿನ ಈ ಊರು ಸೀಮಿ ದಾಟಿ ಆ ಕಡೆ ಬಂದ್ರೆ ಅದು ಹವಾನಿ ಬೇರೆ ಅದು. ಮತ್ತ ಇರ್ಲಿ ಇರ್ಲಿ, ಜಗತ್ತದೊಳಗ ಪ್ರಯತ್ನ ಪ್ರಾರಬ್ಧ ವಿಷಯ ಅದ ವಿಷಯ ಹೆಂಗ ಮಾತಾಡ್ತೀರಿ ಸ್ವಚ್ಛ ಚಂದಂಗೆ ಮಾತಾಡ್ರಿ. ಹೌದು, ನಿಮಗೊಂದು ಮಾತು ಹೇಳ್ತ. ಏನತ್ತ? ಭಕ್ತ ಮಾರ್ಕಂಡೇನ ಹಣಿಬಾರದೊಳಗ ಬ್ರಹ್ಮಲೇಖ ಬರದಾನ. 14 ವರ್ಷ ಆಯುಷ್ಯ ಅಂತೇಳಿ. ತಾಯಿ ತಂದಿ ಚಿಂತೆ ಮಾಡ್ಲಕತ್ರು. ಹೌದು, ನನ್ನ ಮಗನ ಹಣಿಬಾರದೊಳಗ 14 ವರ್ಷ ಆಯುಷ್ಯ ಬರದಾರ. 13 ವರ್ಷ ಮುಗಿದ 14 ವರ್ಷಕ್ಕೆ ಬಂದ ನನ್ನ ಮಗ. ಇನ್ನು ನನ್ನ ಮಗ ನಮಗ ಉಳಿದ್ರು ತಿಳ್ಕೊಂಡು ತಾಯಿ ತಂದಿ ದಿನನಿತ್ಯ ಚಿಂತೆ ಮಾಡ್ತಿದ್ರು. ಹೌದ್ರಿಪ್ಪ. ಮಾರ್ಕಂಡಯ್ಯ ಶಿವನ ಲಿಂಗದ ಪೂಜೆ ಮಾಡ್ತಿದ್ದ, ದಿನನಿತ್ಯ ಭಕ್ತಿ ಮಾಡ್ತಿದ್ದ. ಭಕ್ತಿ ಮಾಡುತ್ತ ಸಾಕ್ಷಾತ್ ಶಿವನಿಗೆ ಪ್ರತ್ಯಕ್ಷ ಮಾಡಿಕೊಂಡ. ಒಂದು ದಿವಸ 14 ವರ್ಷ ಮುಗಿತ್ತು. ಯಮಪಾಶ ಬೆಟ್ಟಕ್ಕಿರಂದ ರಾವ್ ಯಾರಿಗೆ ಮಾರ್ಕಂಡಿಗೆ ಒಯ್ಬೇಕಂತೇಳಿ ಬಂದು ಯಮಪಾಶ ಹೋಗದ. ಲಿಂಗಕ್ಕೆ ತೆಕ್ಕೆ ಹೊಡೆದ ಕುತ್ತ ಮಾರ್ಕಂಡೆಯ ಯಮಪಾಶ ಹೇಳ್ತಿದ್ದ, ಲಿಂಗ ಅಳಗಾಡ್ಲಕತ್ತು. ಅರೇ ಮಾರ್ಕಂಡೇಯನ ಪ್ರಾಣ ಹೋಗ್ಲಿಲ್ಲ ಪುಣ್ಯಾತ್ಮರೇ. ಮಾರ್ಕಂಡೇಯನ ಪ್ರಾಣ ಹೋಗ್ಲಿಲ್ಲ, ಸಾಕ್ಷಾತ್ ಶಿವ ಪ್ರಕಟ ಆಗಿ ಹೇಳ್ಯಾನ. ಏನತ್ತ? ಯಮಧರ್ಮ, ಇವ ಪ್ರಯತ್ನ ಮಾಡಿ ನನ್ನ ಭಕ್ತಿ ಮಾಡ್ಯಾನ. ಇವನ ಹಣಿಬಾರದ ಲೇಖ ತಪ್ಪಲಿ ಇವತ್ತ ಇವನ ಪ್ರಾಣ ಬಿಟ್ಟು ಹೋಗತ್ತೇಳಿ ಯಮಧರ್ಮಗ ಹೊಳೆ ಕಳಿಸನ. ಇದು ಪ್ರಯತ್ನದಿಂದ ಪ್ರಾರಬ್ಧ ಬರದ ಹಣಿಬಾರದಾಗ ಪ್ರಯತ್ನ ಇಲ್ಲಿ ತಪ್ಪಿಸೋದ. ಹಿಂಗ ಪ್ರಾರಬ್ಧದಿಂದ ಪ್ರಯತ್ನದಿಂದ ಪ್ರಾರಬ್ಧ ತಪ್ಪಿಸುದೇ ಆಗಿಲ್ಲ ವಿಷಯ ಮಾತಾಡು. ಹೌದು ಕೆಂಚು ಮಾಸ್ತರ್, ಈ ಪಳ್ಯಾಗ ನನಗ ಒಗದ ಹೋದತ್ತೇಳಿ ನಾ ಹೇಳ್ತೀನಿ, ನೀ ಹೇಳುದು ಬೇಡ. ನೋಡ್ರಿ, 14 ವರ್ಷ ಆಯುಷ್ಯ ಬರ್ದದ್ದು ಯಮಧರ್ಮ ಹೊಳೆ ಹೋಗ್ಯಾನ. ಇದು ಪ್ರಯತ್ನ. ಸತ್ಯವಾನ ಸಾವಿತ್ರಿ
ಸಾವಿತ್ರಿ. ಸತ್ಯವಾನನ ಪ್ರಾಣ ಹೋಗಿತ್ತು. ಹೋಗುದು ಪ್ರಾಣ ಯಮದಕ್ಕ ಬೆನ್ನು ಹತ್ತಿ ಎಲ್ಲಿ ಹೋಗ್ಯಾಳ? ಹಾ ಯಮಲೋಕಕ್ಕೆ ಹೋಗಿ ಕೆರಿಂದ ಯಮಲೋಕದೊಳಗ ಯಮ ಕೇಳಿದ ಪ್ರಶ್ನೆಕ್ಕೆ ಉತ್ತರ ಕೊಟ್ಟು ತನ್ನ ಪತಿ ಪ್ರಾಣ ಹೊಳೆ ತಂದಾಳ. ಇದು ಪ್ರಯತ್ನ. ಮತ್ತ ಇದನ್ನು ಇಲ್ಲಂದಿ ಮತ್ತ ಹೇಳಕ್ ಬರಲ್ರಿ ಹೇಳಕ್ ಬರೋದಲ್ರಿ ಶಿವ. ಇರ್ಲಿ. ಹಾ ಇವು ಪ್ರಯತ್ನ ಅಂದ್ರ ಇಂತಾವು. ನಿನಗೊಂದು ಮಾತನ್ನ ಹೇಳ್ತ. ಏನತ್ತ? ನೀವ್ ಏನ್ ಹೇಳಿದ್ರಿ ನೋಡು. ಜನಕ ರಾಜನ ಆಸ್ಥಾನದೊಳಗ ಮಿಥಿಲಾ ನಗರದ ಒಳಗ ಜನಕ ರಾಜನ ಆಸ್ಥಾನದೊಳಗ ಒಬ್ಬ ಹೇಮಂತು ಅಂತೇಳಿ ಪ್ರಧಾನಿ ಇದ್ದ. ಹೇಮಂತು ಅಂತೇಳಿ ಪ್ರಧಾನಿ ಇದ್ದ. ಪ್ರಧಾನಿದು ಲಗ್ನ ಮಾಡಬೇಕಾಯ್ತು. ಹೌದು. 25 ವರ್ಷದ ಪ್ರಾಯಕ್ಕೆ ಬಂದ ಮಗ ತಾಯಿ ತಂದೆ ವಿಚಾರ ಮಾಡಿಕರಿಂದ ಪಂಚಾಂಗ ಕೇಳಕ್ ಹೋದ್ರು. ಶಾಸ್ತ್ರಿ ಕಡೆ ಹೋಗಿ ಬಡಜಿ ಕಡೆ ಪಂಚಾಂಗ ಕೇಳಿದ್ರು. ಪಂಚಾಂಗದೊಳಗೆ ಹೊಂಟತು. ಏನತ್ತ? ಹೇಮಂತನು ಲಗ್ನ ಮಾಡದ 8 ದಿವಸಿಗೆ ಇವನು ಮರಣದ. ಹಿಂಗ ಅವನ ಬ್ರಹ್ಮ ಲಿಖಿತದ. ಹೌದು. ಎದ್ರಾಗ ಹಣಿಬಾರ್ದಾಗ ಲಿಖಿತದ. ಹಿಂಗಾದ ಹಣಿಬಾರ್ದಾಗ ಲಿಖಿತದ ಅಂತೇಳಿ ಪಂಚಾಂಗದಾಗ ಹೊಡತು. ತಾಯಿ ತಂದಿ ವಿಚಾರ ಮಾಡಿದ್ರು. ವಿಚಾರ ಮಾಡಿ ಮಗನ ಲಗ್ನರೇ ನೇಮಿಸಿದೆವು, ಕನ್ಯಾ ತೆಗೆದಿದೆವು, ಈಗ ತಿಥಿ ಕೇಳಕ್ ಬಂದಿದೆವು. ನಮ್ಮ ಮಗನಿಗೆ ಇಂಥದ್ದು ಹೊಂಟಲ್ಲ. ನಮ್ಮ ಮಗ ಇನ್ನು ಹೋಗ್ತಾನ ನಮ್ಮ ಕೈ ಬಿಟ್ಟಂತ ಹೇಳಿ ತಾಯಿ ತಂದಿಗೆ ದುಃಖ ಆಯ್ತು. ಪುಣ್ಯಾತ್ಮ ಚಿಂತೆ ಮಾಡ್ತಾರ. ಏನಾದ ವಿಧಿಲಿಕ್ಕಿತ್ತ ಹಂಗ ಆದ್ರ ಆಗಲೇ ತಿಳ್ಕೊಂಡು ಪರಮಾತ್ಮಗ ಕೈ ಮುಗಿದಕ್ಕಿರಿಂದ ಎಲ್ಲಾರು ಕೂಡಿ ಮನಿ ಮಂದಿ ಕೂಡಿ ಲಗ್ನ ಮಾಡಿದ್ರು. ಲಗ್ನ ಆಯ್ತು. ಲಗ್ನ ಆದ ಬಳಿಕ ನಮ್ಮ ಹಿಂದೂ ಧರ್ಮದೊಳಗ ಸಂಸ್ಕೃತಿ ಒಳಗ ಹಿಂದೂ ಸಂಸ್ಕೃತಿ ಒಳಗ ಈ ಪದ್ಧತಿ ಅದು. ಏನದ ಪದ್ಧತಿ? ದೇವರ ದಿಂಡ ತಿರುಗಾಡಿ ಬಂದಕ್ಕಿರಂದ ಹೆಣ್ಮಗಳಿಗೆ ತವ್ರ ಮನೆಗೆ ಕಳಿಸ್ತಾರ. ತವ್ರ ಮನಿದ ಕರ್ಕೊಂಡು ಹೊಳ್ಳಿ ಬರ್ಲಾಕ ಮತ್ ಇವ್ರು ಹೋಗ್ತಾರ. ಅವ್ರು ಬುತ್ತಿ ಬಾನ ತಗೊಂಡು ಅಲ್ಲಿದ ಬರ್ತಾರ. ಹಂಗ 7ನೇ ದಿವಸಕ್ಕ ಹೆಣತಿಗೆ ಕರಿಲಾಕ ಹೋಗಬೇಕಾಯ್ತು. ತಾಯಿ ತಂದಿ ಹೊಂಟಿರು. ಅವಾಗ ಇವ ಅಂದ ಏನತ್ತ? ನೋಡು, ರಾಜಾಗರೇ ಹೊರಗಿನ ರಾಜ್ಯದವ್ರು ಯುದ್ಧಕ್ಕೆ ಬರೋರದಾರ. ರಾಜಾರೇ ನನಗೆ ಸುಟ್ಟಿ ಕೊಡಲ್ಲ. ನಾನು ನಾ ರಾಜನ ಕೈಯಾಗ ಪ್ರಧಾನಿ ಇದೀನಿ. ರಾಜ ಹೇಳ್ದಂಗೆ ಕೇಳ್ಬೇಕಾಗ್ತದ. ನೀವು ಹೋಗಿ ನಡ್ಕೋತ ಬರ್ಬೇಕಾದ್ರ 4 ದಿನ ಮುರಿತದ. ನಾನೇ ರಾಜನ ರಥ ತಗೊಂಡು ಹೋಗಿ ಹೆಣ್ತಿನ ಕರ್ಕೊಂಡು ಬರ್ಲೇನು ಅಂತ ಕೇಳಿದಾಗ ಬಹಳ ಭಾರಿ ಆಯ್ತು ತಮ್ಮ ಹೋಗಂದ್ರ ಅವ್ರು. ಹೋಗಿ ಬಾ ಅಂದಾಗ ರಾಜನ ರಥ ತಗೊಂಡಿಕ್ಕಿರಿಂದ ಹೋಗಿ ಹೆಂಡತಿನ ಕರಿಲಾಕ ಹೋದ. ಹೋಗು ಸಮಯದೊಳಗ ಮಧ್ಯದೊಳಗ ಏನಾಗ್ಯದ? ಒಂದು ಸಪ್ತ ಋಷಿಗಳು ಕೂತಿರು. ಒಂದು ಆಕಳ ಕೆಸರಿನೊಳಗ ಸಿಕ್ಕಿತ್ತು. ಕೆಸರಿನ ಒಳಗಿನ ಆಕಳ ಎತ್ತಿ ತೆಗಿತಿದ್ರು. ಸಪ್ತ ಋಷಿಗಳು ಏತ್ತಮ್ಮ ಇಲ್ಲಿ ಬಾರು ಅಂತೇಳಿ ಕರೆದ ಬಳಿಕ ಇವ ಹೆಂಡತಿ ಗುಂಗನಾಗ ಹೊಂಟಿದ್ರಿ. ಹೆಂಡತಿ ಕಡೆ ಅವಸರ್ಲಿ ಹೋಗ್ಬೇಕಂತೇಳಿ ಎಲ್ಲ ಮರ್ತ ಹಂಗೆ ಹೋದ. ಅವಾಗ ಸಪ್ತ ಋಷಿಗಳು ಇವನಿಗೆ ಶ್ರಾಪ ಕೊಟ್ರು. ಏನತ್ತ? ಮಗನ ಹಂಗೆ ಹೋಗಿದೆ ಅಂದ್ರೆ ನಿನ್ನ ಹೆಂಡತಿ ಮೋತಿ ನೋಡಿದಾಗ ನಿನ್ನ ಕಣ್ಣು ಹೊಲಿತಿ. ಅವ್ರು ಶ್ರಾಪ ಕೊಟ್ರು. ಇವನಿಗೆ ದುಃಖ ಆಯ್ತ್ರಿ. ಹೊಸದಾಗಿ ಹೆಂಡತಿ ಮೋತಿ ನೋಡ್ಲಾಕ್ ಹೊಂಟಾನ. ಹುರುಪಲಿ ಹೇಮಂತು ಬಿಡ್ರಿ. ಹುರುಪಿಲೆ ಹೊಂಟ ಹೋಗಿ ಹೆಂಡತಿ ಮುಖ ನೋಡ್ಬೇಕಂತೇಳಿ ಒಳಗೆ ಹೋದ. ಹೆಂಡತಿ ನೀರ್ ತಂದು ಕೊಟ್ಟಳು. ಕಣ್ಣು ಹೋದು ಸಪ್ತ ಋಷಿಗಳು ಅಂದಂಗ. ಆ ಸಮಯದೊಳಗ ಇನ್ನೆಂಗ ಮಾಡ್ಲ ತಿಳ್ಕೊಂಡು ಹೆಂಡತಿಗೆ ಹೇಳ್ತಾನೆ, ಹಿಂಗಿಂದ ಆಗ್ಯದ, ನನಗೆ ವೈದ್ಯ ರಥದಾಗ ಕುಂಡ್ರಸು. ನೀನೇ ರಥ ಹೊಡಿ ಹೋಗು. ನಿನ್ನ ಎಲ್ಲಿ ಮಿಥಿಲಾ ನಗರಕ್ಕೆ. ಹೌದು. ಮಿಥಿಲಾ ನಗರಕ್ಕೆ ಹೊಳ್ಳಿ ರಥ ಹೊಡ್ಕೊಂಡು ಬಂದ ಪುಣ್ಯಾತ್ಮರೇ ರಾಜವಾಡ್ಯದ ಮುಂದೆ ಇಳಿಸದ ಸಮಯದೊಳಗ ಎಲ್ಲರಿಗೂ ಗೊತ್ತಾಯ್ತು. ಹೇಮಂತು ಕಣ್ಣು ಹೋಗ್ಯಾವ. ತಾಯಿ ತಂದಿ ಓಡಿ ಬಂದ್ರು. ನನ್ನ ಮಗನ ಪ್ರಾಣ ಹೋಗುದದ 2 ದಿನದಾಗ. ಇವತ್ತು ಕಣ್ಣು ಹೋಗ್ಯಾವಂದ್ರೆ ಇದು ಮುನ್ಸೂಚನೆ ಆಯ್ತು. ಅಪಶಕನ ಆಯ್ತು. ಏನ ನನ್ನ ಪರಮಾತ್ಮ ನನ್ನ ಮಗನಿಗೆ ಉಳಿಸುದಿಲ್ಲ ತಿಳ್ಕೊಂಡು ದುಃಖ ಮಾಡಿ ಹೇಳಕತ್ತರು. ಆ ಸಮಯದೊಳಗ ಜನಕ ರಾಜ ಸಪ್ತ ಋಷಿಗಳಿಗೆ ಕರೆಸಿ ಕೇಳ್ತಾನ, ಏನತ್ತ? ನನ್ನ ಪ್ರಧಾನಿದ ಕಣ್ಣು ಬರಬೇಕಾದ್ರೆ ಏನು ಮಾಡಬೇಕು? ಅವಾಗ ಸಪ್ತ ಋಷಿಗಳು ಹೇಳ್ತಾರ, ಏನತ್ತ? ಇವತ್ತು ಕಣ್ಣು ಹೋಗ್ಯಾವ, ನಾಳೆಗೆ ಅವನು ಪ್ರಾಣ ಹೋಗುದದ. ಆ ಸಪ್ತ ಋಷಿಗಳು ಹೇಳಿದ್ರು, ಇವನು ಕಣ್ಣು ಬರ್ತಾವು, ಪ್ರಾಣ ಉಳಿತದ. ಖರೆ ಅದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತದೆ. ಏನ ಪ್ರಯತ್ನ ಹೇಳ್ರಿ. ನಿಮ್ಮ ರಾಜವಾಡ ಹೋಗ್ಲಿ, ನನ್ನ ಅಂತ ಮಗನ ಸಾಕದಂಗ ಸಾಕಿನ ಪ್ರಧಾನಿಗೆ ಅವನ ಸಲುವಾಗಿ ಏನೇ ಆಗಲಿ ನಾ ಮಾಡ್ತೀನಿ ಅಂತ ಹೇಳಿ ಕೈ ಜೋಡಿಸಿ ನಿತ್ತ ಸಪ್ತ ಋಷಿಗಳು ಮುಂದೆ. ಆ ಸಮಯದೊಳಗೆ ಹೇಳ್ತಾರ ಸಪ್ತ ಋಷಿಗಳು, ಏನತ್ತ? ಒಬ್ಬಕ್ಕೆ ಪತಿವರ್ತ ಹೆಣ್ಣು ಮಗಳು
ಹಾ ಹಾ ಹಿಟ್ಟು ಚಾಣಾಸು ಚಾಣ್ಯಾಗ ಚಾಳ್ನಿ ಒಳಗ ನದಿಗೆ ಹೋಗಿ ಯಮುನಾ ನದಿಗೆ ಹೋಗಿ ಕಿರಿಂದ ನೀರು ತಗೊಂಡು ಬರ್ಬೇಕು. ನೀರು ತಗೊಂಡು ಬಂದ ಕಿರಿಂದ ಇವನು ತಲೆ ಮ್ಯಾಲ ಹಾಕಿದ್ರ ಮಾತ್ರ ಹಾ ಏನಾಗ್ತದ, ಇವನು ಪ್ರಾಣ ಉಳಿತದ, ಕಣ್ಣು ಬರ್ತಾವ. ನೋಡ್ರಿ ಮಾತ್ ಎಂತದ, ಮಾತ್ ಹೆಂತದ. ಪತಿವ್ರತ ಹೆಣ್ಣು ಮಗಳು ಹಿಟ್ಟು ಚಾಣಾಸು ಚಾಣ್ಯಾಗ ನೀರು ತರಬೇಕು. ಹಿಟ್ಟು ಚಾಣಾಸು ಚಾಣ್ಯಾಗ ನೀರು ನಿಂದಿರ್ತಾವ್ರಿ. ಹಂಗ್ಯಾಂಗ ನಿಂದಿರ್ತಾವು. ಅವಾಗ ಎಲ್ಲಾರು ವಿಚಾರ ಮಾಡಿದ್ರು, ರಾಜ ಡಂಗುರು ಸಾರದ. ಪತಿವ್ರತ ಹೆಣ್ಮಗಳು ಹಿಟ್ಟು ಚಾಣಾಸು ಚಾಣ್ಯಾಗ ನೀರು ತಂದುದ್ದೇ ಖರೆ, ಆದ್ರೆ ಇವನು ಪ್ರಾಣ ಉಳಿತದ, ಕಣ್ಣು ಬರ್ತಾವ. ಯಾರು ತರ್ತೀರಿ ಅನ್ನೋ ಅಂತೇಳಿ ಎಲ್ಲಾರ್ಗಿ ಮುಂದೆ ಕರೆದ. ಹೆಣ್ಮಕ್ಳಿಗೆ ಚಿಂತೆ ಆಯ್ತು. ನಾವು ಪತಿವ್ರತ ಅದೇವು ಖರೆ, ಹಿಟ್ಟು ಚಾಣಾಸು ಚಾಣ್ಯಾಗ ನೀರು ನಿಂದಿರ್ಲಿಕ್ಕಂದ್ರ ನಮ್ಮ ಪತಿವ್ರತಕ್ಕೆ ಧಕ್ಕಿ ಬರ್ತದ, ಮುಂದೆ ಬರ್ತದ. ಮಂದಿ ಮತ್ತೊಂದು ಮಾತಾಡ್ತಾರ ಅಂತೇಳಿ ಯಾರು ಮುಂದೆ ಬರಲಿಲ್ಲ. ಇದು ಹೆಂಗ ಮಾಡುದ ತಿಳ್ಕೊಂಡು ರಾಜ ಪತ್ರ ಬರದ ಆಜುಬಾಜು ರಾಜ್ಯಕ್ಕೆಲ್ಲ ಕಳಿಸದ. ಯಾರೇ ಹೆಣ್ಣು ಮಕ್ಕಳು ಹಿಟ್ಟು ಚಾಣಾಸು ಚಾಣ್ಯಾಗ ನೀರು ತಂದಕ್ಕಿರೋದು ನನ್ನ ಪ್ರಧಾನಿ ತೆರಿ ಮೇಲೆ ಹಾಕಿದ್ರೆ ಅವರಿಗೆ ನಿಮ್ಮ ರಾಜ್ಯ ಕೊಡ್ತೀನಿ ಅಂತೇಳಿ ಡಂಗೂರು ಸಾರಿ ಬಿಟ್ಟ. ಇದು ಸುದ್ದಿ ಎಲ್ಲಿ ಹೋಯ್ತು? ಅಯೋಧ್ಯ ನಗರಕ್ಕೆ ಹೋಯ್ತು. ಅಯೋಧ್ಯಕ್ಕೆ ಹೋಯ್ತು. ಅಯೋಧ್ಯದ ಒಳಗ ದಶರಥ ರಾಜ ಆಳ್ತಿದ್ದ. ದಶರಥ ರಾಜನ ಅಂಗಳದ ಒಳಗ ದಾಸಿ ಕಸ ಹೊಡಿತಿದ್ಳು. ಹೋಗಿ ಪತ್ರ ಹೋಯ್ತು. ದಶರಥ ರಾಜ ಕರೆದ ಹೆಂಡ್ರಿಗೆ ಕೇಳ್ತಾನ, ಮಿಥಿಲಾ ನಗರದಿಂದ ಪತ್ರ ಬಂದದ, ಪತಿವ್ರತ ಹೆಣ್ಮಕ್ಳು ಹಿಟ್ಟು ಚಾಣಾಸು ಚಾಣ್ಯಾಗ ನೀರು ತಗಂದಕ್ಕಿರದ ಪ್ರಧಾನಿ ತಲೆ ಮೇಲೆ ಹಾಕಿದ್ರ ಅವನ ಕಣ್ಣು ಬರ್ತಾವತ್ತ, ಪ್ರಾಣ ಉಳಿತದತ್ತ, ನೀವ್ ಯಾರ್ಯಾರು ಹೋಗ್ತೀರಿ ಅಂತೇಳಿ ಹೆಂಡ್ರಿಗೆ ಕೇಳಿದಾಗ ಅವಾಗ 3 ಮಂದಿ ರಾಣಿಗಳಂದ್ರು, ಏನಂತಾರ, ಇಂತ ಒಂದು ಚುಲ್ಲಕ್ಕ ಕೆಲಸಕ್ಕಾಗಿ ನಮಗ ಕರೆದಿದಿ ಅಂದ್ರ ಅವ್ರು. ಈ ಕಡೆ ರಾಜಿಗೆ ಗುಡಂತ್ರ ಬಿದ್ದದ ಖರೆ, ಇಂಥದ್ದು ಚಿಲ್ಲರ ಕೆಲ್ಸಕ್ಕೆ ನಮಗ ಕರೆದಿದಿ ಅಂದ್ರ ಅವ್ರು. ನಮ್ಮ ಅಂಗಳ ಕಸ ಹೊಡಿತಕ್ಕಂತ ಹೆಣ್ಮಗಳು ದಾಸಿ ಮಾಡ್ತಾಳಂದ್ರು. ಆ ದಾಸಿಗೆ ಕರೆದ ಕೇಳ್ತಾಳೆ, ಈ ದಗದ ಮಾಡ್ತಾನು, ನಾ ಪತಿವರ್ತ ಎದ್ದುದ್ದೆ ಖರೆ ಅದ, ನಾ ಈ ಕೆಲಸ ಮಾಡ್ತೀನಿ ತಿಳ್ಕೊಂಡು ಒಪ್ಕೊಂಡ್ಳು. ಆಯ್ತಂತೇಳಿ ಅಯೋಧ್ಯ ನಗರ ಬಿಟ್ಟು ಮಿಥಿಲಾ ನಗರಕ್ಕೆ ಬಂದಳು. ಮಿಥಿಲಾ ನಗರಕ್ಕೆ ಬಂದ ಕಿರಿಂದ ರಾಜನ ಮುಂದೆ ನಿತ್ತಳು. ಆಯ್ತ್ರಿ ರಾಜ್ರ, ನಾ ತಂದು ಹಾಕ್ತೀನಿ. ಮಂದಿ ಇಟ್ಟು ಕುಡಿತ್ತು, ಸುತ್ತ ಎಲ್ಲಿ ಕಣ್ಣು ಹಾಯ್ತದ ಅಲ್ಲಿ ತನ ಮಂದಿತ್ತು. ಹಿಟ್ಟು ಚಾಣಾಸು ಚಾಣ್ಯಾಗ ಪತಿವರ್ತ ಹೆಣ್ಮಗಳು ಹೆಂಗ ನೀರು ತರ್ತಾಳ ನೋಡುಸಲ ಕೂತಿರೋ ಪುಣ್ಯಾತ್ಮರೇ. ಹೆಣ್ಮಗಳಂದ್ರು, ಚಾಣಿ ತಗೊಂಡು ಬರ್ರಿ ಒಳಗಿನಂದ್ರು. ಚಾಣಿ ತಗೊಂಡು ಬರ್ರಿ ಅಣ್ಣ, ಒಳಗಿಂದ ಚಾಣಿ ತಂದು ಕೊಟ್ರು, ಹಿಟ್ಟು ಚಾಣಾಸು ಚಾಣಿ. ನಾವ್ ಒಬ್ಬಕಿನೇ ಹೋಗುದಿಲ್ಲ, ಮತ್ತು ಸಂಶಯ ಬೇಡ, ನಿಮ್ಮೊಂದು 4-5 ಮಂದಿ ಸೈನಿಕರಿಗೆ ಕಳ್ಸ್ರಿ. ಆಯ್ತಂತೇಳಿ 4-5 ಮಂದಿ ಸೈನಿಕರು ಹಿಂದೆ ಬೆನ್ನತ್ತಿದ್ರು. ಹೋಗಿ ನದಿ ಒಳಗ ನೀರು ತುಂಬುದ್ರು. ನದಿ ಒಳಗ ನೀರು ತುಂಬಿ ಪರಮಾತ್ಮನ ಧ್ಯಾನ ಮಾಡಿಕಿರಿಂದ, ತನ್ನ ಪತಿವರ್ತ ಧರ್ಮದ ಧ್ಯಾನ ಮಾಡಿಕಿರಿಂದ ಹಿಟ್ಟು ಚಾಣಾಸು ಚಾಣ್ಯಾಗ ನೀರು ತುಂಬುದಳು. ಮ್ಯಾಲ ಕಟ್ಟಿನ ತನ ತುಂಬಿ ನಿತ್ತ ಪುಣ್ಯಾತ್ಮರೇ ನೀರ. ಹೊಳ್ಳಿ ಬಂದಳು. ಮಿಥಿಲಾ ನಗರದೊಳಗ ಬಂದಕ್ಕಿರಿಂದ ರಾಜ ಒಡೆದಾಗ ಕೂತಿದ್ದ ಪ್ರಧಾನಿ ಕಣ್ಣು ಹೋಗಿ ತೆಳಗ, ತಂಗಿ ಹಾಕು, ಪ್ರಧಾನಿ ತಲೆ ಮ್ಯಾಲ ಹಾಕು ನೀರ ಅಂದ ಸಮಯದೊಳಗ ಕರಿತಾಳ. ಏನತ್ತ, ರಾಜ್ರ ಮುಂದೆ ಬರ್ರಿ, ನೋಡ್ರಿ ಚಾಣ್ಯಾಗ ನೀರು ತುಂಬ್ಯಾವಿಲ್ ನೋಡ್ರಿ. ತುಂಬ್ಯಾವು. ಬಡ್ಡ್ಯಾಕ ಕೈ ಆಡಿಸಿ ನೋಡ್ರಿ ಅಂದ್ರು. ಬಡ್ಡ್ಯಾಕ ಹಿಟ್ಟು ಚಾಣಾಸು ಚಾಣ್ಯಾಗ ಬಡ್ಡ್ಯಾಕ ಕೈ ಆಡಿಸಿ ನೋಡಿದ್ರೆ ಒಣ ಕಟ್ಟಿತ್ತ ಪುಣ್ಯಾತ್ಮರೇ, ಮ್ಯಾಲರೆ ನೀರು ತುಂಬಿತ್ತು. ಅವಾಗ ಹೆಣ್ಣು ಮಗಳು 7 ಸಲ ನೀರು ಸುರುವುದಳು. ಹೆಂಗ ಹಳ್ಳಸಿ ಸುರುಳಿಲ್ಲ, ಅದು ಹೆಂಗ ಚಾಣಿತ್ತು ಹಿಂಗ ಅಳಗಾಡ್ಸೋಣ ನೀರು ಬೀಳು ಸಣ್ಣಂಗೆ. ಅದು ಏನತ್ತ ಸುರುದಳು, ಏನತ್ತ ಮಾಡರಿ ಪತಿದೇವನ ಧ್ಯಾನ, ಪತಿದೇವನ ಧ್ಯಾನ ಮಾಡಿರಿ, ಪತಿವರ್ತರಿಗೆ ಕಾಯ್ತನ ಭಗವಾನ ಅಂತೇಳಿ ಹಾಡು ಹಾಡಿಕರಿಂದ 7 ಸಲ ನೀರು ಸುರುದಳು. 7ನೇ ಸಲಕ್ಕ ಪ್ರಧಾನಿ ಕಣ್ಣು ಬಂದು ಅವನ ಸಾವು ತಪ್ಪತ ಪುಣ್ಯಾತ್ಮರಿ. ಪತಿವರ್ತ ಧರ್ಮದೊಳಗ ಇಂತ ತಾಕತ್ತದ. ಇವನು ಕಣ್ಣೆ ಹೋಗ್ಯಾವು, ಇವನು ಹಣಿಬಾರದೊಳಗ ನಾಳಿಗೆ ಸಾವೇ ಅದ ಹೇಳಿ ಪ್ರಯತ್ನ ಮಾಡ್ಲಾರೆ ಬಿಟ್ಟಿದ್ರೆ ಅವನ ಪ್ರಾಣ ಉಳಿತಿತ್ತೇನ್ರಿ. ರಾಜ ಪ್ರಯತ್ನ ಮಾಡ್ಯಾನ, ನನ್ನ ಆಸ್ತಿ ಅರ್ಧ ಹೋಲಿ ಖರೆ ನನ್ನ ಪ್ರಧಾನಿಗೆ ಉಳಿಸ್ಬೇಕಂತೇಳಿ ಸುತ್ತ ನಾಡಿಗೆಲ್ಲ ಡಂಗೂರು ಸಾರಿಸದ, ಪತ್ರ ಕೊಟ್ಟ ಹೇಳಿ ಅವನ ಪ್ರಾಣ ಉಳಿತು. ಅವನಿಗೆ ಕಣ್ಣು ಬಂದು ಇದು ಪ್ರಯತ್ನದ ಫಲ ಹಿಂಗಾದ. ಅವಾಗ ದಾಸಿ ಹೇಳ್ತಾಳ, ರಾಜರ ನಿಮ್ಮ ಅರ್ಧ ರಾಜಕನು ರಾಜನು ಬೇಡ, ಏನೂ ಬೇಡ, ನಾ ಅಯೋಧ್ಯದೊಳಗ ಹೋಗಿ ಕಿರಣ ಮತ್ತೆ ಕಸ ಹುಡುಗು ಕೆಲಸ ಮಾಡ್ತೀನಿ ತಿಳ್ಕೊಂಡು ಕೈ ಜೋಡಿಸಿ ಹಳ್ಳಿ ಅಯೋಧ್ಯಕ್ಕೆ ಹೋಗ್ಯಾಳ ಪುಣ್ಯಾತ್ಮರೇ. ಪತಿವರ್ತ ಧರ್ಮದೊಳಗ ಇಂತ ತಾಕತ್ತದ.
ಇಲ್ಲಿ ಪ್ರಯತ್ನದೊಳಗೆ ಇಂಥ ತಾಕತ್ತದ. ಹೌದು. ಕೆಂಚು ಮಾಸ್ತರ್ ಅವ್ರ ಇಂಥ ಉದಾಹರಣೆ ಕೊಡ್ರಿ. ಹಾ ಹಾ ಜನಕ್ಕ ಮನಸ್ಸಿಗೆ ತೃಪ್ತ ಆಗಬೇಕು. ಆಗಬೇಕ. ಸುಮ್ಮ ಹಿಂಗ ಇದು ಮುರಿ ನೀ ಹಚ್ಚ ಹಿಂಗ ಅಲ್ಲಾಕ ಹೋಗ್ಬ್ಯಾಡ್ರಿ. ಹಾ 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 ಇರ್ಲಿ. ಒಳ್ಳೆ ಕಲಾವಿದರದಾರ ಅವರು. ಅದಾರ ಅದಾರ. ನಮ್ಮ ಜಟ್ಟಪ್ಪ ಕಕ್ಕ 53 ವರ್ಷ ಹಾಡಿಕೆ ಮಾಡ್ಯಾರ. ಕಲಾವಿದ್ರು ಕರ್ಕೊಂಡು ತಿರುಗಾಡ್ತಾರ ಅವರಲ್ಲಿ ಐತಿ. ಐತಿ. ಇರ್ಲಿ, ಇವತ್ತು ಯಾಕೋ ಹೆಂಗೋ ನೋಡ್ಬೇಕು ಮಗಲಾಗ ಹುಡುಗ ಸಾಣದಾದ ಜರ ಆಡಿಸತ್ತ ತಿಳಿದಾರ ಅವರು. ಕಡ್ಡಿ ಆಡಿಸಿ. ಖರೆ ಒಂದು ಮಾತು ಹೇಳ್ತ ನಿಮಗ. ಏನತ್ತ? ಚೇಳ ಬಹಳ ಸಾಣದ. ಖರೆ ಇದು ಹೊಡಿತಂದ್ರ ಒಮ್ಮೆ ಟೂಚ ಹೊಡೆತ ಬಹಳ ಬಿರ್ಸದ. ನೀವು ತಿಳಿದ್ರಿ ಚೇಳ ಸಾಣದ ಇದ್ರ ಏಡ್ರಿ ಮಾಡಿ ಒತ್ತಬೇಕಂತ ಹೇಳ್ಕರಿ. ಒಮ್ಮೆ ಕೊಂಡಿ ಎತ್ತಂದ್ರ ಉರುಪು ಬಹಳ ಬೆಂಕಿ ಬಿಡ್ತದ ನೋಡ್ರಿ. ಇದು ವಿಚಾರ ಮಾಡಿ ಮಾತಾಡ್ರಿ. ಅದಕ್ಕೆ ಬಹಳ ಮಾತಾಡೋದು ಬ್ಯಾಡ ಬೇಡ. ನನ್ನ ತಾಯಿನಾದಂತ ಕೊಂತುಬಾಯಿ ಹಾ ಹೊನ್ನೆಬೇವರಿಗೆ ಗ್ರಾಮವನ್ನು ಬಿಟ್ಟು ಬಿಟ್ಟು ಸತ್ಯ ಮಾತಿಗಾಗಿ ಕಾರುಣಿಕರಿ ದಿವಸ ಆಗಲಿ ಹೆಂಗ ಬಬಲಾದಿ ಗ್ರಾಮಕ್ಕೆ ಬರ್ತಾಳ, ಈ ಬಬಲಾದಿ ಗ್ರಾಮದೊಳಗೆ ಹೆಂಗ ಸ್ಥಾಯಿಕ ಆಗ್ತಾಳ ಅಂತಕ್ಕಂಥ ಒಂದು 2 ನುಡಿ ಪದ್ಯ ರೂಪದಿಂದ ಪ್ರತಿಪಾದನೆ ಮಾಡ್ತೇವೆ. ತಾವೆಲ್ಲರೂ ಹಿಂಗೆ ತನುಮಾನದ ಹಣ್ಣಿಂದ ಕುಂತು ಕೇಳಬೇಕಾಗಿ ಕೇಳ್ಕೊಳ್ಳಿ ವಿನಂತಿ ಪುಣ್ಯಾತ್ಮರು. ಯಾವ ನಿಮ್ದೇನ್ರಿ ಸಂಗೀತ ಯಾವ ಕೊಣಬಾಗಿ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಗಾಯನ ಸಂಘದೊಳಗ ಒಳ್ಳೆಯ ಡಗ್ಗವಾದಕರು ನಮ್ಮ ಮಧುಗಣ ಮುತ್ತನ ಕೈ ಒಳಗೆ ಆಡಿರ್ತಕ್ಕಂಥ ಒಳ್ಳೆಯ ಕಲಾವಿದರು ಮಲ್ಲು ಅಣ್ಣ ಕೊಣಬಾಗಿ ಇವರಾದ್ರು ಈ ಮಂಟಪ ಮಾಲಕರು ಏನೋ ಬಬುಲಾದಿ ಸಂಘ ಜಗತ್ತದೊಳಗೆ ಹಿಂಗೆ ಬಾಳೆ ಬೆಳಗಲ ತಿಳ್ಕೊಂಡು ಅವ್ರ ಅಮೃತ ಹಸ್ತದಿಂದ ಪೇಟ ಮತ್ತು ಮುತ್ತಿನ ಹಾರ ಶಾಲು ಸನ್ಮಾನ ಮಾಡಿರ್ತಾರ. ಅವ್ರು ಮಾಡ್ತಕ್ಕಂಥ ಕಾರ್ಯದೊಳಗೆ ಗುಡ್ಡದ ಬಡಿ ಅಂಶಿದ್ದ ಮಕಣಾಪುರವಾಸಿ ಸೋಮಲಿಂಗ ಆದಿಶಕ್ತಿ ಕೊಂತಾದೇವಿ ಸದಾನ ಕಾಲ ಹಿಂಗೆ ಅವು ಇನ್ನುಟ್ಟು ಹೆಚ್ಚಿಗೆ ಬೆಳೆಯಂತ ತಾಕತ್ತ ಪರಮಾತ್ಮ ಕೂಡ ತಿಳ್ಕೊಂಡು ಹಣವನ್ನು ಆಭಾರ ಬಣಿಸ್ತಕ್ಕದ್ದು. ಯಾವ